ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಸುಧೀರ್ ಅವರ ಕುರಿತಾದ ಮಾಹಿತಿ ಇಲ್ಲಿದೆ. ಜೀವನ ಮತ್ತು ವೃತ್ತಿಜೀವನ. ಪರಿಚಯ. ಸುಧೀರ್ ಮೇ 21, 1947, ಜೂನ್ 13, 1999 ಕನ್ನಡ ಚಿತ್ರರಂಗದ ಪ್ರಮುಖ ಪೋಷಕ ನಟ ಮತ್ತು ಖಳನಟರಾಗಿದ್ದರು. ಆರಂಭ. ಅವರು 1973ರ ಬೀಸಿದ ಬಲೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಜನಪ್ರಿಯತೆ. 1980 ಮತ್ತು 90ರ ದಶಕದಲ್ಲಿ ಅಂಬರೀಶ್ ಅವರ ಚಿತ್ರಗಳಲ್ಲಿ ಖಳನಟನಾಗಿ ಅತ್ಯಂತ ಜನಪ್ರಿಯತೆ ಗಳಿಸಿದರು. ಇವರು ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಮುಖ ಚಿತ್ರಗಳು. ಅವರು ಅಭಿನಯಿಸಿದ ಕೆಲವು ಗಮನಾರ್ಹ ಚಿತ್ರಗಳು: ಛಳಗಾರ 1981, ಪ್ರೀತಿ ವಾತ್ಸಲ್ಯ 1984, ಲಾರಿ ಡ್ರೈವರ್ 1987, ಜನನಾಯಕ 1988, ಬಂಧಮುಕ್ತ 1987. ಕುಟುಂಬ. ಸುಧೀರ್ ಅವರ ಪತ್ನಿ ಮಾಲತಿ, ಇವರು ಕೂಡ ರಂಗಭೂಮಿ ಕಲಾವಿದೆಯಾಗಿದ್ದಾರೆ. ಇವರ ಇಬ್ಬರು ಪುತ್ರರಾದ ನಂದ ಕಿಶೋರ್ ಮತ್ತು ತರುಣ್ ಸುಧೀರ್ ಪ್ರಸ್ತುತ ಕನ್ನಡ ಚಿತ್ರರಂಗದ ಯಶಸ್ವಿ ನಿರ್ದೇಶಕರಾಗಿದ್ದಾರೆ. ರಾಜಕೀಯ ಮತ್ತು ನಿಧನ. ಅವರು ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದರು. ಕರ್ನಾಟಕ ಕ್ರಾಂತಿ ರಂಗ ಮತ್ತು ನಂತರ ಭಾರತೀಯ ಜನತಾ ಪಾರ್ಟಿ (ಬಿಜೆಪಿ) ಸೇರಿದ್ದರು. ಶ್ವಾಸಕೋಶದ ಸಮಸ್ಯೆಯಿಂದಾಗಿ ಅವರು ಜೂನ್ 13, 1999ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಸುಧೀರ್ ಅವರ ಕುರಿತು ನಿಮಗೆ ನಿರ್ದಿಷ್ಟವಾಗಿ ಯಾವ ಚಲನಚಿತ್ರ ಅಥವಾ ಮಾಹಿತಿ ಬೇಕಿದೆ ಎಂದು ತಿಳಿಸುವಿರಾ?